ಎಲ್ಲರಿಗೂ ನಮಸ್ಕಾರ. ಅಡುಗೆ ವಿಚಾರ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಾಗಿ ಮುದ್ದೆ ಮತ್ತು ಸೊಪ್ಪು ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಮೊದಲಿಗೆ ಒಂದು ಕುಕ್ಕರ್ ತೊಗೊರಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಏನು ಮಾಡಿರಿ, ಉಳ್ಳಾಗಡ್ಡಿ ಕರಿಬೇವು ಹಾಕಿರಿ. ಉಳ್ಳಾಗಡ್ಡಿ ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಅರ್ಧ ಕಟ್ನಷ್ಟು ಪಾಲಕ್ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧದಾಗಿನ ಗಿರ್ದಾದಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಜಾಸ್ತಿ ತೊಗೋರಿ, ಮೆಂತ್ಯ ಸೊಪ್ಪು ಕಡಿಮೆ ತೊಗೋರಿ, ಯಾಕಂದ್ರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಬರ್ತೈತಿ. ಅದಕ್ಕೆ ಉಳ್ಳಾಗಡ್ಡಿ ಕರಿಬೇವು ಹಾಕಿದ್ಮೇಲೆ ಸೊಪ್ಪು ಹಾಕಿ ಚೆನ್ನಾಗಿ ಕಲಸ್ರಿ ಒಗ್ಗರಣೆ ಒಳಗೆ. ಅದಾದಮೇಲೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಹಾಕಿರಿ. ನಂತರ ಒಂದು ಹೆಚ್ಚಿಟ್ಟಿರೋ ಟೊಮ್ಯಾಟೊ ಹಾಕಿರಿ. ಹಾಕಿ ಮತ್ತೊಂದು ಸರಿ ನೀವೇನು ಮಾಡಿರಿ, ಎಲ್ಲನೂ ಕಲಸ್ರಿ. ಕಲಸಿ ಏನು ಮಾಡಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಥವಾ ಜಜ್ಜಿಟ್ಕೊಂಡಿರೋದನ್ನ ಸೇರಿಸಿ ಇನ್ನೊಂದು ಸರಿ ಒಗ್ಗರಣೆ ಎಲ್ಲ ಕಲಿಸ್ಕೊರಿ. ಆಮೇಲೆ ಜೀರಿಗೆ ಹಾಕೋರಿ. 1 ಸ್ಪೂನಷ್ಟು ಜೀರಿಗೆ ಹಾಕೋರಿ. ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಭಾಳ ಫ್ರೈ ಮಾಡಬೇಡಿ, ಸ್ವಲ್ಪ ಹಸಿ ಹಸಿನೇ ಇರಬೇಕು. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಹಾಕ್ಕೊಂಡು ಎಲ್ಲ ಒಗ್ಗರಣೆನ ಕಲಿಸ್ಕೊರಿ. ಕಲಿಸ್ಕೊಂಡ ನಂತರ ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ಪ್ರಮಾಣ ಅಷ್ಟು ನೀರು ಹಾಕೋರಿ. ನಾನು ಅರ್ಧ ಚರಿಗೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಬಿಸಿ ಆದಮೇಲೆ ನೀವೇನು ಮಾಡಿರಿ, ನೆನೆಸಿಟ್ಟಿರುವಂಥ ತೊಗರಿಬೇಳೆ ಸೇರಿಸ್ಕೊರಿ. ತೊಗರಿಬೇಳೆ ನೋಡಿ ನಿಮ್ಗೆ ಎಷ್ಟು ಸಾಂಬಾರಿಗೆ ಬೇಕಷ್ಟು, ಮಂದಕ್ಕೆ ಬೇಕಂದರೆ ಜಾಸ್ತಿ ಬೇಳೆ ಸೇರಿಸ್ಕೊರಿ. ಆಮೇಲೆ ಕುಕ್ಕರ್ ಬಾಯಿ ಮುಚ್ಚಿಟ್ಟು 2-3 ವಿಸಿಲ್ ಸೀಟಿ ಹೊಡೆಸ್ರಿ. ಅದಾದ ನಂತರ ನೀವು ಕುಕ್ಕರ್ದ ಸೀಟಿ ಎಲ್ಲ ತಣ್ಣಗಾದ್ಮೇಲೆ ತೆಗೆದು ಒಂದು ಮಸೆಗುಂಡು ತೊಗೊಂಡು ನೀಟಾಗಿ ಎಲ್ಲ ಬ್ಯಾಳಿನ ಮತ್ತು ಸೊಪ್ಪನ್ನ ಮಸಗೊಳ್ರಿ. ಮಸದು ಎಲ್ಲ ಕ್ಲೀನಾಗಿ ಅದನ್ನ ಮಸೆಗುಂಡು ತೊಳೆದು ನಿಮಗೆ ಮತ್ತೇನಾದರೂ ಎಕ್ಸ್ಟ್ರಾ ನೀರು ಬೇಕಂದ್ರೆ ಸೇರಿಸ್ಕೊರಿ. ಆಮೇಲೆ ರುಚಿಗೆ ತಕ್ಕಷ್ಟು ಏನು ಮಾಡಿರಿ, ಉಪ್ಪು ಹಾಕೋರಿ. ನಿಮಗೆ ಎಷ್ಟು ಉಪ್ಪು ಬೇಕು ನೋಡಿ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕೋರಿ. ಹಾಕ್ಕೊಂಡು ಅದಕ್ಕೆ ಏನು ಮಾಡಿರಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕಿರಿ. ಜಾಸ್ತಿ ಬೆಲ್ಲ ಆದರೆ ಸಿಹಿ ಆಕೈತಿ. 1-2 ಹನಿ ಅಷ್ಟು ಹುಣಸೆ ರಸ ಹಾಕೋರಿ. ಟೊಮೆಟೊನೂ ಹಾಕ್ಕೊಂಡಿರ್ತೀರಿ ಮತ್ತು ಹುಣಸೆ ರಸನೂ ಹಾಕ್ಕೊಂಡ್ರೆ ಜಾಸ್ತಿ ಹುಳಿನೂ ಆಗಬಾರ್ದು. ಆ ರೀತಿ ಮಾಡಿರಿ. ಎಲ್ಲ ಹಾಕಿ ಚೆಂದಾಗೆ ಕುದ್ದ ಮೇಲೆ ನೀವೇನು ಮಾಡಿರಿ, ಒಲೆ ಮೇಲೆ ಒಂದು ಬುಗೋನಿ ಇಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಎಲ್ಲ ಕುದ್ದಿರುವಂಥ ಸಾಂಬಾರಿಗೆ ಏನು ಮಾಡಿರಿ, ಎಲ್ಲ ಒಗ್ಗರಣೆನ ಸೇರಿಸಿ ಸಾಂಬಾರ ರೆಡಿ ಮಾಡಿ ಒಂದು ಕಡೆ ಎತ್ತಿಟ್ಕೊರಿ. ಇನ್ನೊಂದು ಕಡೆ ಏನು ಮಾಡಿರಿ, 1 ಗ್ಲಾಸಷ್ಟು ರಾಗಿ ಹಿಟ್ಟಿಗೆ 1/2 ಗ್ಲಾಸ್ನಷ್ಟು ನೀರು ಹಾಕೋರಿ. ನೀರು ಹಾಕ್ಕೊಂಡು ಮುದ್ದಿನ ರೆಡಿ ಮಾಡ್ಕೊರಿ. ನೋಡಿ 1 ಗ್ಲಾಸ್ ರಾಗಿ ಹಿಟ್ಟು ತೊಗೋತಾನೆ, ಅದಕ್ಕೆ 1/2 ಗ್ಲಾಸ್ ನೀರು ಹಾಕೀನಿ. ಸ್ವಲ್ಪ ಎಣ್ಣೆ ಹಾಕೋರಿ, ಅಂದರೆ ಮುದ್ದೆ ಗಂಟಾಗಲ್ಲ. ಆಮೇಲೆ 1-2 ತುತ್ತಿನಷ್ಟು ಅನ್ನ ಸೇರಿಸ್ಕೊರಿ. ಅನ್ನ ಸೇರಿಸ್ಕೊಳ್ಳೋದ್ರಿಂದ ಮುದ್ದೆ ಗಂಟಾಗಲ್ಲ. ಫಸ್ಟ್ ಟೈಮ್ ಯಾರ್ಯಾರು ಮುದ್ದೆ ಮಾಡಾಕತ್ತಿದ್ರೆ ಈ ರೀತಿ ಮಾಡಿರಿ, ಮುದ್ದೆ ಒಟ್ಟು ಗಂಟಾಗಲ್ಲ. ನಂತರ 1 ಗ್ಲಾಸ್ ಹಿಟ್ಟಿನಾಗ 1-2 ಸ್ಪೂನಷ್ಟು ಹಿಟ್ಟು ಹಾಕಿ ರಾಗಿ ಹಿಟ್ಟು ಕುದಿಯಾಕಿಡ್ರಿ. ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಕಲಸಿ ನೀಟಾಗಿ ಕುದಿ ಬಂದಮೇಲೆ ಆ 1 ಗ್ಲಾಸ್ ಏನು ಉಳಿದಿರ್ತೈತಲ್ಲ ಹಿಟ್ಟನ್ನ ಅದನ್ನು ಅದಕ್ಕೆ ಸೇರಿಸ್ಕೊಡ್ರಿ. ಕುದಿಯಾಕೆ ಹಾಕ್ರಿ. ಚೆಂದಾಗಿ ಎಲ್ಲ ರಾಗಿ ಹಿಟ್ಟು ಕುದಿಬೇಕು, 5 ನಿಮಿಷ ಕುದಿಬೇಕು. ಆಮೇಲೆ ಅದನ್ನ ಚೆನ್ನಾಗಿ ಕುದ್ದು ಎಲ್ಲ ಒಳಗೆ ಹೋದ್ಮೇಲೆ ನೀಟಾಗೆಲ್ಲ ತಿರುಗಿಸಿ ಗಂಟಿಲ್ದಂಗೆ ಇದು ಮಾಡ್ಕೊರಿ. ಅನ್ನ ಹಾಕಿರೋದ್ರಿಂದ ಮುದ್ದೆ ಏನು ಗಂಟಾಗಲ್ಲ, ನೀಟಾಗಿ ಕಲಿಸ್ಬೇಕಷ್ಟೇ. ನಿಮಗೆ ಒಲೆ ಮೇಲೆ ಇಟ್ಟು ಕಲ್ಸೋಕಲ್ಲೇ ಕೆಳಗೆ ಇಳಿಸ್ಕೊಂಡು ಕೂಡ ಮುದ್ದೆನ ನೀಟಾಗೆಲ್ಲ ಕಲಸಿ ರೆಡಿ ಮಾಡ್ಕೊರಿ. ಈ ರೀತಿ ಮುದ್ದೆ ಕಲಸಿದ ಮೇಲೆ ಗಂಟಿಲ್ದಂಗೆ ಮುದ್ದೆ ಎಲ್ಲ ಕಲಸಿದ ಮೇಲೆ ಅದಕ್ಕೆ ಏನು ಮಾಡಿರಿ, ಸ್ವಲ್ಪ 1-2-3 ನಿಮಿಷ ಅದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಅರಳಾಕೆ ಇಟ್ಕೊರಿ. ಆಮೇಲೆ 1-2 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊರಿ. ಆಮೇಲೆ ಕೆಳಗೆ ಇಳಿಸ್ಕೊಂಡು ಮತ್ತೊಂದು ಸರಿ ಏನಾರು ಗಂಟಿದ್ರೆ ಬೊಗೋನಿಗೆಲ್ಲ ತೀಡಿ ಗಂಟು ಹೊಡ್ಕೊಡ್ರಿ. ಅನ್ನ ಹಾಕಿರೋದ್ರಿಂದ ಗಂಟೇನಾಗಿರಲ್ಲ. ನಂತರ ನಿಮ್ಗೆ ಎಷ್ಟು ಮುದ್ದೆ ಬೇಕು ನೋಡಿ, ಸೈಜ್ ದೊಡ್ಡದು ಬೇಕಂದ್ರೆ ದೊಡ್ಡದು ಅಥವಾ ಮೀಡಿಯಮ್ ಬೇಕಂದ್ರೆ ಮೀಡಿಯಮ್ಮು ಮುದ್ದೆನ ಕಟ್ಟಿ ರೆಡಿ ಮಾಡ್ಕೊಂಡ್ರೆ ನಿಮಗೇನಾಗುತ್ತೆ, ರಾಗಿ ಮುದ್ದೆ ರೆಡಿ ಆಗುತ್ತೆ. ಸೊಪ್ಪು ಸಾಂಬಾರು ಮತ್ತು ರಾಗಿ ಮುದ್ದೆ ಈಸಿಯಾಗಿ ನೀವು ಮಾಡ್ಕೋಬೋದು ಊಟಕ್ಕೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.